ದರ್ಶನ್ ಅಭಿಮಾನಿಗಳಿಗೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಯಾಗಿ ಪಾಲ್ಗೊಳ್ಳಲು ಅವಕಾಶ ಇಲ್ವಾ? ಹೇಗೊಂದು ಚರ್ಚೆ ಮತ್ತೆ ಶುರುವಾಗಿದೆ. ಈ ಹಿಂದೆ ಜಿಮ್ ಟ್ರೈನರ್ ಕಮ್ ನಟ ಅಂಜನ್ ದೀಪು ಬಿಗ್ ಬಾಸ್ ಬಗ್ಗೆ ಹಲವು ಗಂಭೀರವಾದ ಆರೋಪಗಳನ್ನ ಮಾಡಿದ್ರು. ದರ್ಶನ್ ಅಭಿಮಾನಿಯಾಗಿರೋ ಕಾರಣಕ್ಕೆ ನಟ ಅಂಜನ್ ದೀಪು ಅವರನ್ನ ಬಿಗ್ ಬಾಸ್ ನಿಂದ ರಿಜೆಕ್ಟ್ ಮಾಡಲಾಯ್ತಂತೆ. ಈ ವಿಚಾರವನ್ನ ಖುದ್ದು ಅಂಜನ್ ದೀಪು ಸಂದರ್ಶನದ ಒಂದರಲ್ಲಿ ಬಹಿರಂಗ ಪಡಿಸಿದ್ರು. ಅಂಜನ್ ದೀಪು ನಂತರ ಇದೀಗ ಜೂನಿಯರ್ ದರ್ಶನ್ ಅವಿನಾಶ್ ಪರಿಸ್ಥಿತಿ ಕೂಡ ಹೀಗೆ ಆಗಿದೆ. ದರ್ಶನ್ ಅವರ ಡೈಲಾಗ್ ಹೇಳಿಕೊಂಡು ರೀಲ್ಸ್ ಮಾಡಿಕೊಂಡು ದರ್ಶನ್ ಅಭಿಮಾನಿಗಳಿಗೆ ರೀಚ್ ಆಗಿದ್ದ ಅವಿನಾಶ್ ಜೂನಿಯರ್ ದರ್ಶನ್ ಅಂತಾನೆ ಹೆಸರು ಮಾಡಿದ್ರು. ಆ ಬಳಿಕ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಮಜಾ ಭಾರತ ಕಾಮಿಡಿ ಕಾರ್ಯಕ್ರಮದಲ್ಲಿ ಅವಿನಾಶ್ಗೆ ಅವಕಾಶ ಸಿಕ್ಕಿತ್ತು. ಅಲ್ಲಿಂದ ಅವಿನಾಶ್ ಹೆಚ್ಚಿನ ಸಂಖ್ಯೆಯ ಜನರಿಗೆ ತಲುಪಿದ್ರು. ಆದ್ರೆ ಇದೀಗ ಅದೇ ಕಲರ್ಸ್ ವಾಹಿನಿಯಲ್ಲಿ ಪ್ರಸಾರವಾಗುವ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಿನಾಶ್ಗೆ ಅವಕಾಶ ಸಿಗ್ತಾ ಇಲ್ಲ ಅನ್ನೋ ಸುದ್ದಿ ಸುಳಿದಾಡ್ತಿದೆ. ಅವಿನಾಶ್ ಅಪ್ಪಟ ದರ್ಶನ್ ಅಭಿಮಾನಿ ಅನ್ನೋದು ಎಲ್ಲರಿಗೂ ತಿಳಿದಿರೋ ವಿಚಾರ. ದರ್ಶನ್ ಹಾಗೆ ನಟಿಸ್ತಾರೆ ಮತ್ತು ಸ್ವಲ್ಪ ದರ್ಶನ್ ಅವರಂತೆ ಕಾಣ್ತಾರೆ ಅನ್ನೋ ಕಾರಣಕ್ಕೆ ಮಜಾ ಭಾರತ ಕಾರ್ಯಕ್ರಮದಲ್ಲಿ ಅವಿನಾಶ್ ಜನಪ್ರಿಯತೆ ಗಳಿಸಿದ್ರು. ಅದು ಅಲ್ಲದೆ ಅವಿನಾಶ್ ಕೂಡ ಕಲರ್ಸ್ ಕನ್ನಡದ ಈ ಕಾರ್ಯಕ್ರಮದ ಮೂಲಕವೇ ಜನರಿಗೆ ಪರಿಚಿತರಾದ ಕಾರಣ ಅವರಿಗೆ ಕಲರ್ಸ್ ಕನ್ನಡ ಈ ಬಾರಿ ಬಿಗ್ ಬಾಸ್ ನಲ್ಲಿ ಅವಕಾಶ ನೀಡಬಹುದು ಅಂತ ಅಂದಾಜಿಸಲಾಗಿತ್ತು. ಆದ್ರೆ ಅದು ಸಾಧ್ಯವೇ ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ವೇಳೆ ಅವಿನಾಶ್ ಬಿಗ್ ಬಾಸ್ಗೆ ಬಂದ್ರೆ ದರ್ಶನ್ ಅಭಿಮಾನಿಗಳು ಇವರಿಗೆ ವೋಟ್ ಮಾಡೋ ಸಾಧ್ಯತೆ ಹೆಚ್ಚು. ಅದು ಅಲ್ಲದೆ ಸುದೀಪ್ ಈ ಕಾರ್ಯಕ್ರಮದ ನಿರೂಪಣೆ ಮಾಡ್ತಾ ಇರೋದ್ರಿಂದ ಸುದೀಪ್ ಮತ್ತು ದರ್ಶನ್ ಅವರ ಅಭಿಮಾನಿಗಳ ನಡುವೆ ಫ್ಯಾನ್ ವಾರ್ ಕೂಡ ನಡೆಯಬಹುದು. ಹಾಗಾಗಿ ಅವಿನಾಶ್ಗೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧೆಯಾಗುವ ಅವಕಾಶ ಸಿಗೋದು ಸಾಧ್ಯವಿಲ್ಲ ಅನ್ನಲಾಗ್ತದೆ. ಇದರ ಜೊತೆಗೆ ಕೆಲವರು ದರ್ಶನ್ ಅಭಿಮಾನಿಗಳಿಗೆ ಬಿಗ್ ಬಾಸ್ ಅವಕಾಶ ಸಿಗಲ್ಲ ಎನ್ನುವುದೆಲ್ಲ ಸುಳ್ಳು. ಕಳೆದ ಸೀಸನ್ ನಲ್ಲಿ 4 ದರ್ಶನ್ ಅಭಿಮಾನಿಗಳು ದೊಡ್ಡ ಮನೆ ಒಳಗೆ ಹೋಗಿದ್ರು ಅಂತಿದ್ದಾರೆ. ಆದ್ರೆ ದರ್ಶನ್ ಅಭಿಮಾನಿಗಳಿಗೂ ಮತ್ತು ಜೂನಿಯರ್ ದರ್ಶನ್ಗೂ ವ್ಯತ್ಯಾಸ ಇದೆ ಅಲ್ವಾ? ಬಿಗ್ ಬಾಸ್ ಶೋ ಒಳಗೆ ಹೋಗೋದು ಅಷ್ಟು ಸುಲಭವಲ್ಲ. ಅಲ್ಲಿ ತುಂಬಾನೇ ಇನ್ಫ್ಲೂಯೆನ್ಸ್ ಬೇಕಂತ ಹಲವರು ಹೇಳ್ಕೊಂಡಿದ್ದಾರೆ. ಅದು ಅಲ್ಲದೆ ಯಾರು ಎಷ್ಟು ದಿನ ಇರಬೇಕು, ಯಾರು ಗೆಲ್ಲಬೇಕು ಅನ್ನೋದು ಕೂಡ ಮೊದಲೇ ಡಿಸೈಡ್ ಆಗಿರುತ್ತೆ ಅನ್ನೋ ಆರೋಪಗಳು ಕೇಳಿ ಬಂದಿವೆ. ಈ ಮೊದಲು ದರ್ಶನ್ ಅಭಿಮಾನಿ ಅನ್ನೋ ಕಾರಣಕ್ಕೆ ಬಿಗ್ ಬಾಸ್ ನಿಂದ ರಿಜೆಕ್ಟ್ ಆಗಿದೆ ಅಂತ ಹೇಳಿಕೊಂಡಿದ್ದ ಅಂಜನ್ ಬಿಗ್ ಬಾಸ್ ಬಗ್ಗೆ ಹಲವು ವಿಚಾರಗಳನ್ನ ಹಂಚಿಕೊಂಡಿದ್ರು. ಬಿಗ್ ಬಾಸ್ ನಿಂದ ನನಗೆ ನೇರವಾಗಿ ಆಫರ್ ಬಂದಿಲ್ಲ, ಆದ್ರೆ ತುಂಬಾ ಜನ ನನಗೆ ಬಿಗ್ ಬಾಸ್ ನವರು ಸಂಪರ್ಕದಲ್ಲಿದ್ದಾರೆ. ನಾನು ನಿಮ್ಮ ವಿವರವನ್ನ ಅವರಿಗೆ ಕಳುಹಿಸುತ್ತೇನೆ, ನಿಮ್ಮನ್ನು ಸೆಲೆಕ್ಟ್ ಮಾಡುವಂತೆ ಹೇಳ್ತೇನೆ ಅಂತ ಹೇಳಿದ್ರು. ಆಗ ನಾನು ಸರಿ ಕಳಿಸಿ ಅಂದೆ. ಆಗ ನನ್ನ ವಿವರವನ್ನ ಬಿಗ್ ಬಾಸ್ ಆಯೋಜಕರಿಗೆ ಕಳುಹಿಸಲಾಯಿತು. ಆಗ ಆಯೋಜಕರು ನನ್ನ ಫೋಟೋ ನೋಡ್ತಿದ್ದಂತೆ ರಿಜೆಕ್ಟ್ ಮಾಡಿದ್ರು. ಆಮೇಲೆ ಫ್ಯಾನ್ ವಾರ್ ಆಗಬಹುದು ಅನ್ನೋ ಕಾರಣಕ್ಕೆ ರಿಜೆಕ್ಟ್ ಮಾಡಿದ್ರು ಅನ್ನೋ ವಿಷಯ ಗೊತ್ತಾಯ್ತು ಅಂತ ಅಂಜನ್ ಹೇಳಿಕೊಂಡಿದ್ರು. ಅಲ್ಲದೆ ಬಿಗ್ ಬಾಸ್ ನಲ್ಲಿ ಎಲ್ಲರ ಬ್ಯಾಕ್ ಗ್ರೌಂಡ್ ನೋಡ್ತಾರೆ, ಅಲ್ಲಿ ಇನ್ಫ್ಲೂಯೆನ್ಸ್ ಕೂಡ ನಡೆಯುತ್ತದೆ. ದೊಡ್ಡವರಿಂದ ಹೇಳಿಸಬೇಕು, ಯಾರು ಎಷ್ಟು ದಿನ ಇರಬೇಕು ಅಂತ ಮೊದಲೇ ಡಿಸೈಡ್ ಆಗಿರುತ್ತದೆ. ಒಳಗಡೆ ಏನಾಗುತ್ತೆ ಅಂತ ನನ್ನ ಫ್ರೆಂಡ್ಸ್ ಆಗ್ಲೇ ಹೇಳ್ಬಿಟ್ಟಿದ್ದಾರೆ. ಅಂದ್ಮೇಲೆ ನಾನು ಹೇಗೆ ಹೋಗ್ಲಿ ಅಂತ ಸಂದರ್ಶನದಲ್ಲಿ ಅಂಜನ್ ದೀಪು ತಮ್ಮ ಅನುಭವ ಹಂಚಿಕೊಂಡಿದ್ರು. ಬಿಗ್ ಬಾಸ್ಗೆ ಹೋಗಲು ಮೊದಲು ನಮ್ಮ ಹಿನ್ನೆಲೆ ನೋಡ್ತಾರೆ. ಅದರ ಜೊತೆಗೆ ಯಾರಾದ್ರೂ ಪ್ರಭಾವಿ ಬೆಂಬಲ ಇರಬೇಕು. ಸಾಮಾನ್ಯವಾಗಿ ಸಣ್ಣ ಪುಟ್ಟವರ ಕೈಯಲ್ಲಿ ಹೇಳಿಸಿದರೆ ಆಗುವುದಿಲ್ಲ, ದೊಡ್ಡವರ ಕೈಯಲ್ಲೇ ಹೇಳಿಸಬೇಕು. ಅದರ ಜೊತೆಗೆ ಯಾರು ಎಷ್ಟು ದಿನ ಇರಬೇಕು ಎನ್ನುವುದು ಮೊದಲೇ ನಿರ್ಧಾರ ಆಗಿರುತ್ತದೆ. ಪೇಮೆಂಟ್ ವಿಚಾರ ಕೂಡ ಮುಖ್ಯವಾಗುತ್ತದೆ. ಅವರಿಗೆ ಅಷ್ಟು ಕೊಟ್ರು, ಇವರಿಗೆ ಇಷ್ಟು ಲಕ್ಷ ಕೊಟ್ರು ಎನ್ನುತ್ತಾರೆ. ಕೊಟ್ಟಿದ್ದನ್ನು ಯಾರು ಹೋಗಿ ನೋಡುವುದಿಲ್ಲ ಅಂತ ಅಂಜನ್ ಹಲವು ಸ್ಫೋಟಕ ವಿಷಯಗಳನ್ನ ಬಹಿರಂಗಪಡಿಸಿದ್ರು. ಆದ್ರೆ ಇದಕ್ಕೆಲ್ಲ ಸಾಕ್ಷಿ ಅನ್ನೋದು ಬೇಕಿದೆ ಅಷ್ಟೇ. ಒಟ್ಟಾರೆ ಬಿಗ್ ಬಾಸ್ ಕನ್ನಡ 11 ಕಾರ್ಯಕ್ರಮ ಮುಗಿದು 5 ತಿಂಗಳು ಉಳಿವೆ. ಹೊಸ ಸೀಸನ್ ಶುರುವಾಗೋಕೆ ಕಮ್ಮಿ ಅಂದ್ರೂ ಇನ್ನು 2 ತಿಂಗಳು ಟೈಮ್ ಇದೆ. ಹಾಗಂತ ಬಿಗ್ ಬಾಸ್ ತಂಡ ಸುಮ್ಮನೆ ಕೂತಿಲ್ಲ. ಬಿಗ್ ಬಾಸ್ ಹೊಸ ಸೀಸನ್ಗಾಗಿ ಆಫ್ ಸ್ಕ್ರೀನ್ ಕೆಲಸಗಳು ನಡೆಯುತ್ತಿವೆ. ಈ ಮಧ್ಯೆ ಕಂಟೆಸ್ಟೆಂಟ್ಸ್ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಶುರುವಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಬಾರಿ ಹೋಸ್ಟ್ ಆಗಿ ಕಿಚ್ಚ ಸುದೀಪ್ ಮುಂದುವರಿಯುತ್ತಾ ಇದ್ದು ಅವರ ಅಭಿಮಾನಿಗಳಿಗೆ ಖುಷಿ ನೀಡಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.